ಅಧ್ಯಾಯ H16 ನ್ಯೂಸ್ ಅರ್ಥಾತ್ ನಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಅಂತೂ ಇಂತೂ BJP ಕೊನೆಗೂ ಕಾರ್ಯಾಧ್ಯಕ್ಷರನ್ನೇ ಅಧ್ಯಕ್ಷರಾಗಿ ಆಯ್ಕೆ ಮಾಡಿಕೊಂಡಲ್ಲ ನಮ್ಮ ನಿತಿನ್ ನಬೀನ್ ಅವರನ್ನು. ಕೇವಲ 45 ವರ್ಷಗಳ ಈ ಯುವಕ BJPಯ ಲೀಡಿಂಗ್ ಪರ್ಸನ್ ಆಗಿದ್ದು, ಲೀಡಿಂಗ್ ವ್ಯಕ್ತಿಯಾಗಿದ್ದು ಬಹಳ ಇಲ್ಲೇ ಎಚ್ಚರಿಕೆಯಿಂದ ವಿಶ್ಲೇಷಣೆ ಮಾಡಬೇಕಾಗ್ಯದ. ಯಾಕೆಂದರೆ 45-46 ವಯಸ್ಸಿನ ಈ ಯುವಕರು ಇವತ್ತು ರಾಷ್ಟ್ರೀಯ ಅಧ್ಯಕ್ಷರು BJP, ಅದರಲ್ಲೂ ಸೀನಿಯರ್ ಮೋಸ್ಟ್ ನಮ್ಮ ಮೋದಿಯವರು, ಅದರ ಜೊತೆಗೆ ಇನ್ನೂ ಅನೇಕ ಘಟಾನುಘಟಿಗಳಿದ್ದಾರೆ. ಶಾ ಆಗಿರ್ಬೋದು, ರಾಜನಾಥ್ ಸಿಂಗ್ ಅವರಾಗಿರ್ಬೋದು, ನಿತಿನ್ ಗಡ್ಕರಿ ಅವರಾಗಿರ್ಬೋದು, ಇಂಥವರು ಘಟಾನುಘಟಿಗಳಿದ್ದಾಗ ಇವ್ರನ್ನ ಅಧ್ಯಕ್ಷರಾಗಿ ಮಾಡಿದ್ದಾರೆ. ಯಾಕೆ ಅನ್ನೋದು ದೊಡ್ಡ ಒಂದು ಪ್ರಶ್ನೆ ಇವತ್ತು. ಅದು ಅವಿರೋಧವಾಗಿ ಮಾಡ್ಕೊಂಡಿದ್ದಾರೆ. ಅಂದರೆ ಇದರ ಅರ್ಥ RSS BJP ಒಟ್ಟಾಗಿ ಯುವಕರನ್ನ ಆಯ್ಕೆ ಮಾಡ್ಕೊಂಡಿದ್ರೆ. ಯಾಕೆ ಅಂದಾಗ ಸಹಜದ ಇನ್ನು ಬೆಳೀತಿರುವಂಥ ಪಕ್ಷ ಜೊತೆಗೆ RSS ಆಯಿತು ಮತ್ತು BJPಯಲ್ಲಿ ಆಯಿತು ಒಂದು ಒಗ್ಗಟ್ಟನ್ನು ಮುಟ್ಕೊಂಡು ಹೋಗುವಂಥ ಒಂದು ವ್ಯಕ್ತಿತ್ವ ಹೊಂದಿದ್ದಾರೆ. ಈ ಬಿಹಾರದಲ್ಲಿ 5 ಸಲ ಶಾಸಕರಾಗಿದ್ದು ಅಲ್ಲಿ ಮಿನಿಸ್ಟರ್ ಸಹಿತ ಆದಂಥ ಈ ವ್ಯಕ್ತಿಯವರು ಇಂಟೆಲಿಜೆಂಟ್ ಅಷ್ಟೇ ಅಲ್ಲ, ಎಲ್ಲರನ್ನೂ ವಿಶ್ವಾಸ ತೆಗೆದುಕೊಂಡು ಕೆಲಸ ಮಾಡ್ತಿರೋಂಥ ಒಬ್ಬ ಕಾಯಸ್ಥ ಮನುಷ್ಯರು. ಕಾಯಸ್ಥ ಅದು OBC ಅಲ್ಲೇ ಈ ಒಂದು ಬಿಹಾರದಲ್ಲಿ. ಹೀಗಾಗಿ ಬಿಹಾರದ ಹಿನ್ನೆಲೆಯಲ್ಲಿ, ಯಾಕಂದರೆ ಇವತ್ತು ಬಿಹಾರದಲ್ಲೇ ನಿತೀಶ್ ಕುಮಾರ್ ಅವರು ಚೀಫ್ ಮಿನಿಸ್ಟರ್ ಇದ್ದಾರೆ. ನಿಧಾನಕ್ಕೆ BJPಯಲ್ಲಿ ಬ್ಲೆಸ್ಟ್ ಆಗ್ತಾ ಇದೆ. ಬಿಹಾರ ಮತ್ತು ಉತ್ತರ ಪ್ರದೇಶಗಳನ್ನು ಎರಡನ್ನು ತಮ್ಮ ಕೈಯಲ್ಲೇ ತಮ್ಮ ಅಂಡರಲ್ಲಿ ಇಟ್ಕೊಂಡ್ಬಿಟ್ರೆ ಇಡೀ ದೇಶದ ಹಿಡಿತವನ್ನು ನಾವು ಸಾಧಿಸ್ಬೋದು ಅನ್ನುವಂಥ ಸಾಮಾನ್ಯ ತರ್ಕ ಎಲ್ಲರೂ ಅದನ್ನೇ ಮಾಡ್ತಾ ಇರ್ತಾರೆ. ಆ ದಿಶೆಯಲ್ಲಿ ಈ ಹೆಜ್ಜೆ ಇಟ್ಟಿದ್ದಾರೆ ಅಂತೇಳಿ ಅನ್ನಿಸ್ತಾ ಇದೆ. ಯಾಕಂದರೆ ಈಗಾಗಲೇ ಈ ಯಂಗ್ ಇರೋದ್ರಿಂದಾಗಿ ಇಡೀ ದೇಶ ಹುಟ್ಟೋದು ಮಾಡೋದು ಸಾಧ್ಯ ಇದೆ. ಇವತ್ತು BJPಗೆ ಪ್ರತಿಸ್ಪರ್ಧಿ ಯಾರಪ್ಪ ಅಂತಂದ್ರೆ ಪ್ರಬಲ ಕಾಂಗ್ರೆಸ್ಸಿಗೆ ಇವತ್ತು ರಾಹುಲ್ ಗಾಂಧಿ ಅವರು ಯಂಗ್ ಆ್ಯಂಡ್ ಎನರ್ಜೆಟಿಕ್ ರಾಜಕೀಯವಾಗಿ, ಅದಕ್ಕಾಗಿ ಅವ್ರ ಜೊತೆಗೆ ಸ್ಪರ್ಧೆ ಮಾಡುವಂಥ ನಿಲ್ಲುವಂಥ ಅವ್ರ ವಿಚಾರಗಳನ್ನು ಇವತ್ತು ನೋಡ್ರಿ ಬದಲಾಗ್ಯದ. ಶ್ಯಾಮಪ್ರಸಾದ್ ಮುಖರ್ಜಿ ಅವರು ಜನಸಂಘ ನಿರ್ಮಿಸಿದಾಗ ಮೆರಿಟು ವರ್ಣಾಶ್ರಮ ನೆಲಗಟ್ಟಿನಲ್ಲಿ ಆ ಪಕ್ಷನ ಕಟ್ಟಿದ್ದಕ್ಕಾಗಿ ಯಶಸ್ಸು ಆಗಲಿಲ್ಲ. ಅದು 1980 ನಮ್ಮ ವಾಜಪೇಯಿ ಅವರಿಂದ ಸ್ಟಾರ್ಟ್ ಆದಂಥ ಈ BJP ಅವತ್ತು ಜನತಾ ಪಕ್ಷ ಒಡೆದು ಹೋದ್ಮೇಲತ್ತ ಇವರು ಸ್ಥಾಪಿಸಿದಂಥ ಈ BJP ಇವತ್ತು ದೊಡ್ಡ ಪ್ರಮಾಣದಲ್ಲಿ 84 ಕೇವಲ 2 ಸ್ಟೇಟನ್ನು ಗೆದ್ದಿತ್ತು BJP. ಇವತ್ತು ಯಾವ ಹಂತಕ್ಕೆ ಬಂದಿತ್ತು ನಾವು ನೋಡ್ತಾ ಇದ್ದೀವಿ. ಅಂದ್ರೆ ಎಲ್ಲರನ್ನೂ ಒಳಗೊಳ್ಳುವಂಥ OBC ಆಗಿರ್ಬೋದು, SC ST ಆಗಿರ್ಬೋದು. SC ಅವ್ರನ್ನ ಮಾಡಿದ್ರೆ ಹಿಂದೊಂದು ಸಮಯದಲ್ಲ ಅದು ಯಶಸ್ವಿ ಆಗಲಿಲ್ಲ. ಆ ಮಾತು ಬೇರೆ. ಇವತ್ತು ಈ ದಿಶೆಯಲ್ಲಿ ಹೆಜ್ಜೆ ಇಡುತ್ತಿರುವಂಥದ್ದು ಕ್ಯಾಲ್ಕುಲೇಟಿವ್ ಅದ ಇಲ್ಲ. ಯಾಕಂದರೆ RSSಗೂ ಈ BJP, ಅದರಲ್ಲೂ ಮೋದಿಜಿಯವರ BJP ಮೇಲೆ ಮೊದಲಷ್ಟು ವಿಶ್ವಾಸ ಇಲ್ಲ ಅನ್ನುವಂಥದ್ದು ನಾವು ಆಗಾಗ ಕೇಳ್ತಾ ಇರ್ತೀವಿ. ಆದರೆ ಈ ಸಲ ಮಾತ್ರ ಅವ್ರಿಗೂ ಗೊತ್ತಾಗಿದೆ, ಇಬ್ಬರು ಶಕ್ತಿ ಒಬ್ರಿಬ್ರು ಗೊತ್ತಾಗ್ಯದ. ಮೋದಿಯವ್ರಿಗೆ ಗೊತ್ತಾಗ್ಯದ, ನಾನು RSS ಇಲ್ಲದ ಈ ದೇಶದ ಅಧಿಕಾರ ಹೇಳಲಿಕ್ಕೆ ಸಾಧ್ಯ ಇಲ್ಲ. 240 ಬಂದು ನಿಂತಿದ್ದ ಕಾರಣ RSS ಪೂರ್ಣ ಪ್ರಮಾಣದಲ್ಲಿ ಸಹಕಾರ ನೀಡದೆ ಹೋಗಿದ್ದು ಅಂತ ಆವತ್ತಿನ ಎಲ್ಲ ವಿಶ್ಲೇಷಣೆಕಾರ ಹೇಳ್ತಾ ಇರ್ತಾರೆ. ಈ ನೆಲೆಗಟ್ಟಿನಲ್ಲೇ ನಾವು ಇದ್ದಂಥವ್ರು ಇದನ್ನು ನೋಡಬೇಕಾಗ್ಯದ. ಈಗ ಇವತ್ತಿಬ್ಬರು ಜೊತೆಯಾಗಿ ಅಂದರೆ ಮೋದಿ ಮತ್ತು ನಮ್ಮ ಏನಪ್ಪ ಅಂದ್ರೆ RSS ಮುಖಂಡರು ಮೋಹನ್ ಭಾಗವತರು ಉಳ್ಕೊಂಡು ಇವ್ರನ್ನ ಆಯ್ಕೆ ಮಾಡ್ಕೊಂಡಿದ್ರೆ ಇದೆಲ್ಲರೂ ಒಪ್ಪಿಗೆಯೂ ಅದ ಅಂತ ಇದರ ಅರ್ಥ. ಯಾಕಂದ್ರೆ ಪಾರ್ಟಿ ಇನ್ನು ಮುಂಬರುವ ದಿನದಲ್ಲಿ ಸೋಲಲೇಬಾರದು ಅನ್ನೋಂಥ ದೃಷ್ಟಿ ತಗೊಂಡು ಈ ನಿರ್ಧಾರ ತೆಗೆದುಕೊಂಡಿದ್ದು. ಎಲ್ಲ ದೃಷ್ಟಿಯಿಂದ ಹೆಂಗೂ ಇದ್ದಾರೆ, ರಾಜಕೀಯ ಜ್ಞಾನವೂ ಅದ, ಬಿಹಾರ ಇದ್ದಾರೆ. ಯಾಕಂದ್ರೆ ಬಿಹಾರದಲ್ಲೂ ಇನ್ನೊಂದು ಪಕ್ಷ ಹುಡ್ತಾ ಇದೆ, PK ಅಂತ ನಿಮ್ಗೆ ಗೊತ್ತದ, ಪ್ರಶಾಂತ್ ಕಿಶೋರ್ ಅಂತೇಳಿ. ಅದೇ ಕಾಲಕ್ಕೆ ದೆಹಲಿಯಲ್ಲಿ ಇನ್ನೂ ಕೇಜ್ರಿವಾಲ್ ಮತ್ತು ಇನ್ನೂ ಡೆವಲಪ್ ಆಗುವ ಸಾಧ್ಯತೆಗಳು ಕಾಣ್ತಾ ಇದ್ದಾವೆ. ಮತ್ತು ರಾಷ್ಟ್ರ ಮಟ್ಟದಲ್ಲಿ ಇವತ್ತು ರಾಹುಲ್ ಗಾಂಧಿ ಅವರು ಪ್ರಬಲರಾಗಿ ಬೆಳೀತಾ ಇದ್ದಾರೆ. ಈ ಎಲ್ಲ ಲೀಡರ್ನಲ್ಲಿ ಇವ್ರನ್ನ ಆಯ್ಕೆ ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಅಂದರೆ ತಮ್ಮಲ್ಲಿ ಭಿನ್ನಾಭಿಪ್ರಾಯನ ಬಿಟ್ಟು ಕೊಟ್ಟಿದ್ದಾರೆ. ಯಾಕಂದರೆ ಮೋದಿಯವರು ಶಾಶ್ವತ ಅಲ್ವಲ್ರಿ, ಹಿಂದಿಲ್ಲ ನಾಳೆ ಅವ್ರಿಗೂ ಸಮಯ ಬಂದಾಗ ಅವ್ರು ಹೋಗಲೇಬೇಕಾಗ್ತದೆ. ಇದು ನಿಸರ್ಗದ ನಿಯಮ. ಆ ದಿಶೆಯಲ್ಲೇ ಶಾಶ್ವತ ಉಳಿಯುವಂಥದ್ದು ಒಂದು ಸಂಘಟನೆ. ಆ ಸಂಘಟನೆಗೆ ಒಬ್ಬ ಒಳ್ಳೆಯ ವ್ಯಕ್ತಿ, ಯಂಗ ಮತ್ತು ತಮ್ಮ ಸಿದ್ಧಾಂತವನ್ನು, ಅದು RSS ಸಿದ್ಧಾಂತವನ್ನು ಉಳ್ಳಂಥವನನ್ನು ಈಗ ನೀವು ನೋಡಿದ್ರಿ. ಹಿಂದೂ ಶಬ್ದದ ಪರವಾಗಿ ಎಷ್ಟೋ ಚರ್ಚೆ ನಡೀತಾ ಇದೆ. ಆ ನೆಲಗಟ್ಟಿನಲ್ಲೇ ಅವರು ನಾವು ಸಂವಿಧಾನ ಬದಲು ಮಾಡೋದು ಅವಶ್ಯಕತೆ ಇಲ್ಲ, ಇದು ಹಿಂದೂಸ್ತಾನ, ಹಿಂದೂಗಳಿದ್ದಾರೆ ಅನ್ನೋ ಮಾತಾಡಿದರು.
ಇಲ್ಲಿದ್ದವರೆಲ್ಲ ಹಿಂದೂಗಳ ಇದ್ದಾರೆ ನಾವು ಮೂರು ಸಿದ್ಧಾಂತ ಬಿಟ್ಟಿಲ್ಲ ಅನ್ನೋ ಮಾತನ್ನು ಮೋಹನ್ ಭಾಗವತ್ ಇತ್ತೀಚೆಗೆ ಹೇಳಿದ್ದು ನಾವು ನೋಡಿದ್ದೀವಿ. ಈ ಎಲ್ಲ ನೆಲೆಗಟ್ಟಿನಲ್ಲೇ ತಮ್ಮ ಸಿದ್ಧಾಂತವನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಜೊತೆಗೆ ಈ ದೇಶದ ಜನರ ವಿಶ್ವಾಸವನ್ನು ತಮ್ಮೊಳಗೆ ತಗೊಂಡು ಹೋಗುವಂಥ ಒಂದು ವಿಶಾಲ ಮನೋಭಾವದ, ಯಾಕಂತಂದ್ರೆ ಇಲ್ಲಿ ನಾವು ಗಮನಿಸಬೇಕಾಗಿದ್ದೇನಪ್ಪ ಅಂತಂದರೆ ಮೂರು ಸಿದ್ಧಾಂತ ಬಿಟ್ಟಿಲ್ಲ, ನಾವು ಬಿಡುವುದಿಲ್ಲ ಅನ್ನೋ ಮಾತನ್ನು ಆಲ್ರೆಡಿ ಮೋಹನ್ ಭಾಗವತರು ಹೇಳಿದ್ದರಿಂದಾಗಿ, ಜೊತೆಗೆ ನಮ್ಮ ಮೋದಿಯವರು ಈ ಒಂದು RSSದ ಪ್ರಚಾರಕ್ಕಿರೋದರಿಂದಾಗಿ ಆ ಸಿದ್ಧಾಂತ ನೆಲೆಯಲ್ಲಿರುತ್ತಂಥ ವ್ಯಕ್ತಿಯನ್ನು ಇವತ್ತು ಆಯ್ಕೆ ಮಾಡಿದ್ದಾರೆ. ಈಗ ನಿಮಗೆ ಹೇಳಿದರೆ 45-46 ವಯಸ್ಸಿನ ಈ ನಮ್ಮ ನಿತಿನ್ ಅವರು ಮುಂಬರುವ ದಿನಗಳಲ್ಲಿ ಅಧ್ಯಕ್ಷರಾಗಿ ಇನ್ನೂ ಎತ್ತರಕ್ಕೆ ಒಯ್ಯಲಿ ಅನ್ನುವಂಥ ಒಂದು ಹಿರಿಯ ಆಸೆ. ಆ ದಿಶೆಯಲ್ಲಿ ಎಲ್ಲರೂ ಆಸೆಯಿಂದ ಇವರು ನೋಡ್ತಾ ಇದ್ದಾರೆ. ಮತ್ತು ಈಗ ಹಿಂದಿದ್ದಂಥ JP ನಡ್ಡಾ ಅವರಾಗಿರ್ಬೋದು ಮತ್ತು ಇದೆಲ್ಲರೂ ಹೋರಾಟ ಮಾಡಿದ್ದಾರೆ, ಇಲ್ಲಂತಲ್ಲ. ಆದರೆ ಇವತ್ತು ಇನ್ನೂ ಹೆಚ್ಚು ಸ್ಪರ್ಧಾತ್ಮಕವಾಗಿ ಆಗ್ತಾಯಿದೆ. ಆದರೆ ಒಂದಿಲ್ಲಿ ಗಮನಿಸಬೇಕಾಗಿದ್ದೇನಪ್ಪ ಅಂದ್ರೆ ರಾಷ್ಟ್ರ ಮಟ್ಟದಲ್ಲ ಪ್ರಾದೇಶಿಕ ಪಕ್ಷಗಳು ನಿಧಾನಕ್ಕೆ ಅವಸಾನಕ್ಕೆ ಹೋಗ್ತಾ ಇದ್ದಾವೆ. ಇನ್ನೊಂದು ಕೆಲವೊಂದಿಷ್ಟು ಇದ್ದಾವೆ. ಮಮತಾ ಬ್ಯಾನರ್ಜಿ ಅಂತವರಾಗಿರ್ಬೋದು, ಈ ಮಹಾರಾಷ್ಟ್ರದಲ್ಲಿ ನಮ್ಮ ಠಾಕ್ರೆ, ಜೊತೆಗೆ ಶರದ್ ಪವಾರ್ ಅಂತವರಾಗಿರ್ಬೋದು, ದಕ್ಷಿಣದಲ್ಲಿ ನಮ್ಮ ಸ್ಟ್ಯಾಲಿನ್ನು ಮತ್ತು ಪಿಣರಾಯರಂಥವರಾಗಿರ್ಬೋದು, ಕರ್ನಾಟಕದ ಸಿದ್ದರಾಮಯ್ಯರಂಥವರಾಗಿರ್ಬೋದು, ಇವೆಲ್ಲವೂ ಗಮನಿಸಿಕೊಂಡಾಗ ಇದು ಪ್ರಾದೇಶಿಕ ಪಕ್ಷ ಅಲ್ಲ. ಸಿದ್ದರಾಮಯ್ಯರದು ರಾಷ್ಟ್ರೀಯ ಪಕ್ಷ. ಆದರೆ ಪ್ರಾದೇಶಿಕ ಪಕ್ಷಗಳು ಕಮ್ಯುನಿಸ್ಟ್ ಪಾರ್ಟಿನೂ ಪ್ರಾದೇಶಿಕ ಪಕ್ಷದ ರೂಪ ಪಡಿತಾ ಇದೆ. ಮತ್ತು ನಮ್ಮ ಸ್ಟ್ಯಾಲಿನ್ ಅವ್ರದ್ದು ಗೊತ್ತದ, ನಿಮಗೆ DMK ಅದು ಪ್ರಾದೇಶಿಕ ಪಕ್ಷದಾಗೆ ಇವತ್ತು ಕಾಣ್ತಾ ಇದೆ. ಹೀಗಾಗಿ ಪ್ರಾದೇಶಿಕ ಪಕ್ಷಗಳನ್ನು ಬದುಕಿಸರಿಸುವಂಥ ಲೆಕ್ಕದಲ್ಲೇ ಬಲಿಷ್ಠ ಒಂದು ವಯಸ್ಸಿನ ಜೊತೆಗೆ ಸಿದ್ಧಾಂತದ ವ್ಯಕ್ತಿ ಅಂತ ಕೂಡಿಸಿದ್ದಾರೆ ಅಂತ ಹೇಳ್ಬೋದಾಗಿದೆ. ಇದಕ್ಕೆ ಇವತ್ತು ಚರ್ಚೆಗಳು ನಡೀತಾ ಇದ್ದಾವೆ. ಇವ್ರ ಸಲುವಾಗಿ ಯಾಕೆ ನೇಮಿಸಿದ್ರು, ಏನು ಮಾಡಿದರು, ಏನಿರ್ಬೋದು ಮುಂದಿನ ಹೆಜ್ಜೆ ಅಂತೇಳಿ. ಏನಿಲ್ಲ ಮುಂದಿನ ಹೆಜ್ಜೆ, ಈಗಾಗಲೇ 240 ಆಯ್ಕೆ ಆಗಿದ್ದು BJPಗೆ ದೊಡ್ಡ ಶಾಕಿಂಗ್ ಆಗ್ಯದ. ಜೊತೆಗೆ ಮೋದಿಯವ್ರಿಗೂ, ಯಾಕಂದ್ರೆ 400 ಪಾರ್ ಅಂತ ಅವ್ರು ಭಾಳಷ್ಟು ಹೀಗಿದ್ದರು ಮಾಡಿದರು. JP ನಡ್ಡಾ ಆಗಿರ್ಬೋದು, ಮೋದಿಯವರಾಗಿರ್ಬೋದು, ಶಾರ್ ಅವರಾಗಿರ್ಬೋದು, ನಾವು 400 ಮೇಲೆ ಮಾಡಿಬಿಟ್ರಪ್ಪ ಅಂದ್ರೆ ನಾವು ಸಂವಿಧಾನ ಬದಲು ಮಾಡ್ತೀವಿ ಅನ್ನೋಂಥ ನೇಚರ್ದಲ್ಲಿದ್ದರು. ಅದಾಗಲಿಲ್ಲ. ಆ ಸಂದರ್ಭದಲ್ಲೇ ನಮ್ಮ RSSನ್ನು ವಿಶ್ವಾಸ ತೆಗೆದುಕೊಳ್ಳಾರ್ದಕ್ಕಾಗಿ ಆ ಒಂದು ಎಲೆಕ್ಷನ್ದಲ್ಲಿ ಒಂದಿಷ್ಟು ಹಿಂದೆ ಸರಿದ್ರಿಂದಾಗಿ 400ರ ಕನಸು 240 ಬಂತು. ಇವತ್ತು ಒಂದು ರೀತಿ ಕ್ರಿಪಲ್ ಇಲ್ಲ, ಅಂದ್ರೆ ಮೆಜಾರಿಟಿ ಇಲ್ಲ, ಬೇರೆ ತೊಗೊಂಡು ಮಾಡಲೇಬೇಕು. ನಾಯ್ಡು ಅಂತ ಜಾನ ಮತ್ತು ಇನ್ನೊಂದು ಕಡೆ ನಿತೀಶ್ ಕುಮಾರ್ ಅಂತ ಅನುಭವಿ ರಾಜಕಾರಣಿಗಳ ಜೊತೆ ತೆಗೆದುಕೊಂಡು ಬ್ಯಾಲೆನ್ಸ್ ಮೇಲೆ ಹೊರಟಿದ್ದ ಈ ಒಂದು NDA ಸರ್ಕಾರ. ಇಂಥ ಸಂದರ್ಭದಲ್ಲೇ ತಮ್ಮ BJPಯನ್ನು ಬೆಳೆಸ್ಕೋಬೇಕು, ಅದನ್ನು ಇನ್ನಷ್ಟು ಎತ್ತರಕ್ಕೆ ಹೋಗ್ಕೋಬೇಕು, ಸ್ವಬಲದ ಮೇಲೆ ಆಡಳಿತ ಬರಬೇಕು ಅನ್ನೋ ಕಾರಣಕ್ಕಾಗಿ ಎಲ್ಲರನ್ನೂ ಒಳಗೊಳ್ಳುವ ವ್ಯಕ್ತಿತ್ವ ಚಿಕ್ಕವನು ಇರಬೇಕು, ಜೊತೆಗೆ ಆ ಪಾರ್ಟಿಯನ್ನು ಕಟ್ಟಬೇಕು, ಜೊತೆ ಸಿದ್ಧಾಂತವಾದಿ ಆಗಿರಬೇಕು. ನೆಲಗಟ್ಟಲ್ಲಿ ಈ ನಮ್ಮ ನಿತಿನ್ ನವೀನನ್ನು ಆಯ್ಕೆ ಮಾಡಿದ್ದಾರೆ. ಈ ನಿತಿನ್ ನವೀನ್ ಅವರನ್ನು ಆಯ್ಕೆ ಮಾಡಿದ್ದಾರೆ. ಇದು ಪಾರ್ಟಿಯ ಭವಿಷ್ಯದ ದೃಷ್ಟಿಯಿಂದ ಬಹಳ ಯೋಗ್ಯವಾದಂಥ ನಿರ್ಧಾರ ಅಂತ ಅವ್ರು ತಿಳ್ಕೊಂಡಿದ್ದಾರೆ. ಇನ್ನು ಭವಿಷ್ಯದಲ್ಲಿ ಏನಾಗ್ಬೋದು, ಏನೇನಿಲ್ಲ ಅನ್ನುವಂಥ ದಿನಗಳು ಹೋದಂಗೆ ಅದು ಕ್ಲಿಯರ್ ಆಗ್ತಾ ಹೋಗ್ತದೆ. ಒಟ್ಟಾರೆಯಾಗಿ BJP ಶ್ಯಾಮಾ ಪ್ರಸಾದ್ ಮುಖರ್ಜಿಯಿಂದ ಶುರುವಾದ ಜನಸಂಘ ಇವತ್ತು ದೊಡ್ಡ ಪ್ರಮಾಣದಲ್ಲಿ ರಾಷ್ಟ್ರವನ್ನು ಒಂದು ಬಿಗಿ ಹಿಡಿತದಲ್ಲಿ ತೆಗೆದುಕೊಂಡು, ಮತ್ತು ಅದರಲ್ಲೂ ವಿಶೇಷವಾಗಿ RSS ಸಿದ್ಧಾಂತವನ್ನು ಆಧಾರವಾಗಿಟ್ಕೊಂಡು ಸರ್ಕಾರವನ್ನು ರಚಿಸ್ತಾ ನಡೆದು, ಇದು ಇವತ್ತು ಮುಂದಿನ ದಿನಗಳಲ್ಲಿ ಉಳಿಬೇಕು ಸರ್ಕಾರ ಅನ್ನೋ ದೃಷ್ಟಿ ಇಟ್ಟುಕೊಂಡು. ಯಾಕಂದರೆ RSS ರಿಜಿಸ್ಟರ್ಡ್ ಸಂಸ್ಥೆ ಆಗದೇ ಹೋಗಿದ್ದರೂ ಜನಮನದಲ್ಲಿ ಉಳಿಯುವಂಥ ಪ್ರಯತ್ನ ಮಾಡೋ ಸಲುವಾಗಿ ಇಂಥ ಯಂಗ್ ಆ್ಯಂಡ್ ಎನರ್ಜೆಟಿಕ್ಕನ್ನು ತಂದಾರ. ಆದರೆ ಅವ್ರು ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತಾರೆ ಭವಿಷ್ಯದಲ್ಲೇ ಕಾದು ನೋಡಬೇಕಾಗಿದೆ ಅವ್ರ ನಿರ್ಧಾರಗಳು ಏನು. ಈಗಂತೂ ನಿತಿನ್ ನಮ್ಮ ಏನಿದ್ದಾರೆ ನವೀನ್ ಇದ್ದಾರೆ, ಇವರು ಮೋದಿಯವರ ಛತ್ರ ಛಾಯೆಯಲ್ಲಿ ಮುಂದುವರಿಯುವಂತೆ ಗ್ಯಾರಂಟಿ. ಜೊತೆಗೆ ನಮ್ಮ ಮೋಹನ್ ಭಾಗವತರ ಸಲಹೆ ಸೂಚನೆ ತೆಗೆದುಕೊಂಡು ಮುಂದೆ ಹೋಗುವಂಥದ್ದು ನಿಶ್ಚಿತದ. ಹೀಗಾಗಿ BJP ಇನ್ನಷ್ಟು ಗಟ್ಟಿ ಆಗ್ತದೆ ಅಂತೇಳಿ ಅವ್ರ ಬೆಂಬಲಿಗರೆಲ್ಲ ಅಭಿಪ್ರಾಯ. ಯಶಸ್ಸಾಗಲಿ ಅಂತ ಹೇಳ್ತಾ, ಇದು ಹೊಸದಾಗಿ ಆಯ್ಕೆಯಾದ BJP ಅಧ್ಯಕ್ಷ ನಿತಿನ್ ನವೀನರಿಗೆ ನಮ್ಮ ಚಾನಲ್ ಮೂಲಕ ಸಲ್ಲಿಸುವ ಅಭಿನಂದನೆಗಳು ಅಂತ ಹೇಳ್ತಾ, ಇದು ನೀವು ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ. H60 ನ್ಯೂಸ್ ಅರ್ಥ ಸಿದ್ದರಾಮಯ್ಯ ಸತ್ಯ ಕೈಗೆ ನೋಡಿ ವಂದನೆಗಳು.